ಪ್ರೀತಿಯರೇ, ನಾವು ರಾಜಕೀಯದ ಕುರಿತು, ಆಡಳಿತದ ಕುರಿತು ಮಾತನಾಡುವಾಗ ನಾವು ಪ್ರಥಮವಾಗಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಕುರಿತು ಮಾತನಾಡುತ್ತೇವೆ. ಟಿವಿ ನೋಡಿದರೆ, ವಾರ್ತಾ ಪತ್ರಿಕೆಗಳನ್ನು ತೆಗೆದು ನೋಡಿದರೆ PM ರಾದಂತಹ ಮೋದಿ ಏನು ಮಾಡಿದರು, CM ಆದಂತಹ ಸಿದ್ದರಾಮಯ್ಯರವರು ಏನು ಮಾಡಿದರು ಎಂದು ನಾವು ಚರ್ಚಿಸುತ್ತೇವೆ. ಆದರೆ ನಾವು ನಮ್ಮ ಬದುಕಿನಲ್ಲಿ ನೇರ ಪರಿಣಾಮ ಬೀರುವಂತಹ, ಸ್ಪಂದಿಸುವಂತಹ ಸ್ಥಳೀಯ ಸರ್ಕಾರದ ಕುರಿತು ಮಾತನಾಡುವುದಿಲ್ಲ. ಸ್ಥಳೀಯ ಸರ್ಕಾರ, ಗ್ರಾಮ ಸ್ಥಳೀಯ ಸರ್ಕಾರ, ನಗರ ಸ್ಥಳೀಯ ಸರ್ಕಾರ. ಇನ್ನು ಗ್ರಾಮ ಸ್ಥಳೀಯ ಸರ್ಕಾರವನ್ನು ತೆಗೆದು ನೋಡಿದರೆ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಎಂಬ 3 ಪಂಚಾಯಿತಿಗಳು ನಮ್ಮೆಲ್ಲರ ಸಮಸ್ಯೆಗಳಿಗೆ ನೇರವಾಗಿ ಸ್ಪಂದಿಸುವಂತಹ, ಪರಿಣಾಮ ಬೀರುವಂತಹ ಯೋಜನೆಗಳನ್ನು ಅಳವಡಿಸಿ ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲರಿಗೂ ಬೇಕಾದಂತಹ ಯೋಜನೆಗಳನ್ನು ಅಳವಡಿಸಿ ಪರಿಹರಿಸುವಂತಹ ಮಾರ್ಗವನ್ನು ನಮ್ಮ ಗ್ರಾಮ ಪಂಚಾಯಿತಿ ನೀಡುತ್ತದೆ. ಕೃಷಿ ಕ್ಷೇತ್ರದಲ್ಲಿ ಮೀನುಗಾರಿಕೆ, ಹೈನುಗಾರಿಕೆ, ಕೋಳಿ ಸಾಗಾಣಿಕೆ ಮುಂತಾದ ಕ್ಷೇತ್ರಗಳಲ್ಲಿ ಯೋಜನೆಗಳನ್ನು ತಂದು ಇದನ್ನು ಪ್ರೋತ್ಸಾಹಿಸಬೇಕಾದದ್ದು ಗ್ರಾಮ ಪಂಚಾಯಿತಿಯ ಕರ್ತವ್ಯವಾಗಿದೆ. ಪ್ರತಿ ಗ್ರಾಮದಲ್ಲಿಯೂ ಆಟದ ಮೈದಾನ, ಗ್ರಂಥಾಲಯ, ವಚನಾಲಯವನ್ನು ನಿರ್ಮಾಣಗೊಳಿಸಿ ನಿರ್ವಹಣೆ ಮಾಡಬೇಕಾದದ್ದು ಗ್ರಾಮ ಸರ್ಕಾರದ ಕರ್ತವ್ಯವಾಗಿದೆ. ಆ ಕರ್ತವ್ಯಗಳನ್ನು ಈಡೇರಿಸುತ್ತದೆ, ಅವರು ಕರ್ತವ್ಯಗಳನ್ನು ನಿರ್ವಹಿಸುತ್ತದೆ ಎಂದು ನಾವು ಪತ್ತೆ ಮಾಡಬೇಕಾಗಿದೆ. ಪ್ರಿಯತೆಯರೇ, ಬನ್ನಿ ನಮ್ಮ ಗ್ರಾಮದ ರೈತನೊಂದಿಗೆ ಕೇಳಿ ನೋಡೋಣ. ಸರ್, ನಮ್ಮ ಗ್ರಾಮದಲ್ಲಿ 6 ತಿಂಗಳಿಗೆ ಒಮ್ಮೆ ಗ್ರಾಮ ಸಭೆ ಕೂಡಬೇಕು. ನೀವು ಎಷ್ಟು ಬಾರಿ ಗ್ರಾಮ ಸಭೆ ಕೂಡಿದ್ದೀರಿ? 1 ಬಾರಿ ಕೂಡಿದೆ. ಯಾಕೆ ಕೂಡಿಲ್ಲ? ಕಾರಣ, ವರ್ಷಕ್ಕೆ 2 ಬಾರಿ ಕೂಡಬೇಕು, ತಿಂಗಳಿಗೆ 1 ಬಾರಿ ಕೂಡಬೇಕು. ಅದರಲ್ಲಿ ನಿಮ್ಮ ಸಮಸ್ಯೆಗಳನ್ನು ಹೋಗಿ ಚರ್ಚಿಸಿ ಅದಕ್ಕೆ ಬೇಕಾದಂತಹ ಪರಿಹಾರವನ್ನು ಕೊಂಡು ಯೋಜನೆಗಳನ್ನು ರೂಪಿಸಬೇಕಾದದ್ದು ಅವರ ಕರ್ತವ್ಯ. ಅದು ನೀವು ಪಾಲ್ಗೊಳ್ಳಬೇಕಾದದ್ದು ನಿಮ್ಮ ಕರ್ತವ್ಯ. ನೀವು ಯಾಕೆ ಪಾಲ್ಗೊಳ್ಳುವುದಿಲ್ಲ? ಗೊತ್ತಿಲ್ವಲ್ಲ, ಅವರು ಏನೋ ತಿಳಿಸದೇ ಇಲ್ಲ ಪಂಚಾಯತಿಯಿಂದ. ನೀವು ಪಂಚಾಯತಿರವರೆಗೂ ಏನು ಸಂಬಂಧನೇ ಇಲ್ಲ? ಸಂಬಂಧ ಏನಿಲ್ಲ. ಅವರು ಈ ಎಲೆಕ್ಷನ್ ಸಮಯ ಬರ್ತಾರೆ, ವೋಟ್ ಕೇಳ್ತಾರೆ ಅಷ್ಟೇ. ನಮ್ಮ ಪ್ರಧಾನಮಂತ್ರಿ ಅವರು ಯಾರು? ನರೇಂದ್ರ ಮೋದಿ. ಓಕೆ. ನಮ್ಮ CM ಆದಂತಹ CM ರವರು ಯಾರು? ಸಿದ್ದರಾಮಯ್ಯರವರು. ಆದರೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಯಾರಂತ ಗೊತ್ತಿಲ್ಲ. ಚುನಾವಣೆ ಸಮಯ ಮಾತ್ರ ಬರುತ್ತಾರೆ ಅಷ್ಟೇ. ಹೌದು, ಚುನಾವಣೆ ಬಂದ ಸಂದರ್ಭದಲ್ಲಿ ಮಾತ್ರ ಮನೆಗೆ ಹೋಗಿ ಭೇಟಿ ಮಾಡಿ, ಪ್ರತಿಯೊಬ್ಬರಿಗೂ ಭೇಟಿ ಮಾಡಿ ಬೇಕಾದಂತಹ ಸೌಕರ್ಯಗಳನ್ನು ಅಂದು ಮಾತ್ರ, ಆ ದಿವಸ ಮಾತ್ರ ನೀಡಿ ಅವರಿಗೆ ಬೇಕಾದಂತಹ ಮತವನ್ನು ಸ್ವೀಕರಿಸಿ, ಮತ್ತೆ ನಿಮ್ಮೊಂದಿಗೆ ಯಾವುದೇ ಕಲೆಕ್ಷನ್ ಅವರಿಗೆ ಇಲ್ಲ, ಏನೂ ಇಲ್ಲ. ಇದೇ ನಮ್ಮ ಗ್ರಾಮ ಪಂಚಾಯತಿ ನಡೆಯುವಂತಹ ಒಂದು ದೊಡ್ಡ ಸಮಸ್ಯೆ. ಇದನ್ನು ನಾವು ಬಗೆಹರಿಸಬೇಕು. ಇದಕ್ಕೆ ಬಗೆಹರಿಸಬೇಕಾದದ್ದು ನಾವು ಗ್ರಾಮ ಪಂಚಾಯಿತಿಗೆ ಹೋಗಿ ದೈನಂದಿನವಾಗಿ ನಾವು ಭೇಟಿ ಮಾಡಬೇಕು. ನಮ್ಮ ಸಮಸ್ಯೆಗಳನ್ನು ಅಲ್ಲಿ ಹೋಗಿ ನಾವು ಮಾತನಾಡಬೇಕು. ಅದೇ 6 ತಿಂಗಳಿಗೆ ಒಮ್ಮೆ ನಡೆಯಬೇಕಾದಂತಹ ಗ್ರಾಮ ಸಭೆಯಲ್ಲಿ ಹೋಗಿ ನಾವು ಮಾತನಾಡಬೇಕು. ಹಲೋ ರೈತರೇ, ನಮ್ಮ ಪಂಚಾಯಿತಿಯಿಂದ ಕೃಷಿ ಕ್ಷೇತ್ರಕ್ಕಾಗಿ ಹಲವು ಯೋಜನೆಗಳು, ಸಬ್ಸಿಡಿಗಳನ್ನು ಮಾಡಿ ನಿಮ್ಮ ಅಭಿವೃದ್ಧಿಗಾಗಿ ಅಳವಡಿಸಬೇಕಾದಂತಹ ದೌತ್ಯ ಅಥವಾ ಕರ್ತವ್ಯ ಅದು ನಮ್ಮ ಗ್ರಾಮ ಪಂಚಾಯಿತಿ ಆಗಿದೆ. ಈ ಯೋಜನೆಗಳಿಂದ, ಸಬ್ಸಿಡಿಗಳಿಂದ ನಿಮಗೆ ಏನಾದ್ರೂ ಒಂದು ಉಪಯೋಗವಾಗುತ್ತಿದೆ? ಒಂದು ಉಪಯೋಗ ಇದೆ. ಏನು? ಓಟ್ ಸಮಯದಲ್ಲಿ ಒಬ್ಬ ಅಧ್ಯಕ್ಷರು ಬಂದ್ರು, ನೋಡಪ್ಪ ನಮ್ಗೆ ಓಟ್ ಹಾಕಪ್ಪ ಅಂತ ಯಾರೋ ಒಬ್ಬ ಬಂದ. ಯಾವನಂತಾನೆ ಇದ್ರು ಗೊತ್ತೇ ಇಲ್ಲ. ಅವ್ನ ಮುಖ ಅವತ್ತು ಫೋಟೋ ನೋಡಿದೆ, ಅವ್ನು ಯಾರು ಅಂತ ಗೊತ್ತಿಲ್ಲ. ಅದಕ್ಕೆ ಚುಚ್ಬಿಟ್ಟೆ ಅವ್ನಿಗೆ ಅಂತ. ಯಾರು ಅಂತ, ಹೆಂಗಿದ್ದಾನೆ, ನೀವು ಚುನಾವಣೆ ಮತ ಚಲಾಯಿಸುವಾಗ ಆ ದಿನ ಮಾತ್ರ ನಿಮಗೆ ಗೊತ್ತು ಯಾರು ಪಂಚಾಯಿತಿ ಎಂಬ ಒಂದೇ ಅವಾಗ ಗೊತ್ತಾಗಿರೋದು. ಮುಂಚೆನೆ ಗೊತ್ತಾಗಿತ್ತು. ಮನೆ ಕಡೆಲ್ಲ ಬಂದಿದ್ದ, ಓಟಾಗಪ್ಪ ನಾನಪ್ಪ ಅಂತ. ಆದ್ರೆ ಅದರಿಂದ ಪಂಚಾಯತ್ ಇವರು ಆಯ್ಕೆ ಮಾಡಿದಂತಹ ಮೆಂಬರ್ಗಳಿಂದ ಇವರಿಗೆ ಯಾವುದೇ ಆದಂತಹ ಉಪಕಾರ ಇಷ್ಟರ ಮಟ್ಟಿಗೆ ಆಗಿಲ್ಲ. ಇಲ್ಲ ಸರ್. ಮುಂದಿನ ಚುನಾವಣೆಯಲ್ಲಿ ಏನಾದ್ರೂ ಬದಲಾವಣೆ ನೀವು ಇಚ್ಛಿಸುತ್ತಿದ್ದೀರಾ? ಖಂಡಿತ. ಯಾಕೆಂದ್ರೆ ಇವರಿಂದ ಉಪಯೋಗ ಬೇಕು ನಮ್ಗೆ. ಚಾಲ್ತಿಯಲ್ಲಿರುವಂತಹ ಮೆಂಬರ್ಗಳು, ಇವರೇ ಆಯ್ಕೆ ಮಾಡಿದಂತಹ ಮೆಂಬರ್ಗಳಿಂದ ಯಾವುದೇ ಉಪಯೋಗವಾಗುತ್ತಿಲ್ಲ. ಆದುದರಿಂದ ಮುಂದೆ ಬರುವಂತಹ ಚುನಾವಣೆಗಳಲ್ಲಿ ಬದಲಾವಣೆಯನ್ನು ಇಚ್ಛಿಸುತ್ತಿದ್ದಾರೆ ನಮ್ಮ ರೈತ ಮಿಸಬ್ರವರು. ಆದ್ರಿಂದ ನಿಮಗೆ ಈ ಚಾಲ್ತಿಯಲ್ಲಿರುವ ಮೆಂಬರ್ಗಳಿಗೆ ನಿಮ್ಮ ಕುರ್ಸಿಯನ್ನು ಬಲಪಡಿಸಬೇಕಾಗಿದ್ದರೆ ನೀವು ಮಾಡಬೇಕಾದಂತಹ ಕರ್ತವ್ಯಗಳನ್ನು ನೀವು ಖಂಡಿತವಾಗಿಯೂ ಮಾಡಬೇಕು ಎಂದು ನಮ್ಮ ಮಿಸಬ್ರವರು ಹೇಳುತ್ತಿದ್ದಾರೆ. ಹೌದಲ್ವಾ? ನಮ್ಮ ಗ್ರಾಮದಲ್ಲಿ ಕೋಳಿ ಸಾಗಾಣಿಕೆ ಮಾಡುತ್ತಿರುವಂತಹ ಅಜೀಂ ಭಾಯ್ ರವರಿಗೆ ಕೇಳಿ ನೋಡೋಣ. ಸರ್, ನಮ್ಮ ಗ್ರಾಮ ಪಂಚಾಯತಿಯಿಂದ ನಿಮ್ಮ ಈ ಕೋಳಿ ಸಾಗಾಣಿಕೆಗೆ ಏನಾದರೂ ಉಪಯೋಗ, ಯೋಜನೆಗಳು, ಸಬ್ಸಿಡಿ ಏನಾದರೂ ಉಪಯೋಗ ಆಗುತ್ತಿದೆ? ಯಾವ ಉಪಕಾರನೂ ಆಗಿಲ್ಲ. ಎಲ್ಲ ನಮ್ಮ ಸ್ವಂತ ದುಡಿಮೆಯಿಂದ ತಗೊಂಡಿರೋ ಕೋಳಿಗಳಿದು. ಎಲ್ಲ ಸ್ವಂತ ದುಡಿಮೆಯಿಂದ ಮಾಡುತ್ತಿರುವುದು ಸಬ್ಸಿಡಿಗಳು. ಅದರಿಂದ ಯಾವುದೇ ಉಪಯೋಗ ನಮ್ಮ ಗ್ರಾಮ ಪಂಚಾಯತಿಯಿಂದ ಯಾವುದೇ ಉಪಯೋಗ ಇದರ ಕೋಳಿ ಸಾಗಾಣಿಕೆ ಆಗುತ್ತಿಲ್ಲ. ನೀವು ಈ ಗ್ರಾಮ ಪಂಚಾಯತಿಗೆ ಏನಾದರೂ ಹೇಳಲು ಇಚ್ಛಿಸುತ್ತಿದ್ದೀರಾ? ನಮ್ಮಂತ ಕೃಷಿಯವರಿಗೆ ಏನಾದ್ರು ಸ್ವಲ್ಪ ಸಣ್ಣ ಪುಟ್ಟ ಇದು ಕೋಳಿಗಳ ಸಾಕಾಣಿಕೆಗೆ ಮಾಡಬೇಕೆಂದು ಕೇಳಿಕೊಂಡಿದ್ದೆ. ಇವರು ಪಂಚಾಯತ್ಗೆ ಕೇಳಿಕೊಳ್ಳುವಂತರ ಏನಂದ್ರೆ, ಇವರಿಗೆ ಏನಾದರೂ ಒಂದು ಉಪಯೋಗ ನಿಮ್ಮಿಂದ, ಅಥವಾ ನಮ್ಮ ಸರ್ಕಾರ ಅಳವಡಿಸಿದಂತಹ ಏನಾದರೂ
ಉಪಯೋಗ ನೀವು ಮಾಡಿಕೊಡಬೇಕು, ಅದೇ ರೀತಿ ಒಮ್ಮೆಯಾದರೂ ತಿರುಗಿ ನೋಡಬೇಕು ಎಂದು ಇವರು ಇಚ್ಛಿಸುತ್ತಿದ್ದಾರೆ ಅಲ್ಲವೇ? ಪ್ರೀತಿಯರೇ, ಸತ್ಯವೆಂದರೆ ನಮ್ಮ ಸಮಸ್ಯೆಗಳಿಗೆ ನೇರ ಪರಿಣಾಮ ನೀಡುವಂತಹ ಸರ್ಕಾರ ನಮ್ಮ ರಾಷ್ಟ್ರದ ರಾಜಧಾನಿ ಆದಂತಹ ದೆಹಲಿಯಲ್ಲಿಲ್ಲ. ಅದೇ ರೀತಿಯಲ್ಲಿ ರಾಜ್ಯದ ರಾಜಧಾನಿ ಆದಂತಹ ಬೆಂಗಳೂರಿನಲ್ಲೂ ಇಲ್ಲ. ಅದು ನಮ್ಮ ಗ್ರಾಮದಲ್ಲಿಯೇ ಇದೆ. ಕೆರೆಯ ಶುದ್ಧ ನೀರಿನಿಂದ ಹರಿಯುತ್ತಿದ್ದಂತಹ ಈ ಕಾವಲೆ ಈಗ ಚರಂಡಿಯ ಕೊಳಚೆ ನೀರಿನಿಂದ ತುಂಬಿ ತುಳುಕಿ ಇದರಿಂದ ಉಂಟಾಗುವಂತಹ ವಾಸನೆಯಿಂದ ಅಕ್ಕಪಕ್ಕದಲ್ಲಿ ಇರುವಂತಹ ಜನರಿಗೆ ಬದುಕಲು ಅಸಾಧ್ಯವಾಗುವಂತಹ ಒಂದು ಪರಿಸ್ಥಿತಿ ಕಾವಲೆಯಿಂದ ಈಗ ಉಂಟಾಗುತ್ತಿದೆ. ನಮ್ಮ ಪಂಚಾಯಿತಿಯಿಂದ ನಮ್ಮ ರಸ್ತೆಗಳು, ಚರಂಡಿ, ಅದೇ ರೀತಿಯಲ್ಲಿ ಸೇತುವೆ, ಇದಕ್ಕೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಕೈಗೊಳ್ಳಬೇಕಾದಂತಹ ಕರ್ತವ್ಯ ನಮ್ಮ ಗ್ರಾಮ ಪಂಚಾಯಿತಿದಾಗಿದೆ. ನಿಮ್ಮ ಮನೆ ಮುಂದೆ ಚರಂಡಿಯ ಅವಸ್ಥೆ ಈ ರೀತಿಯಲ್ಲಿ ಕೊಳಚೆ ರೀತಿಯಲ್ಲಿದೆ. ನೀವು ಇದರ ಕುರಿತು ಏನು ಹೇಳುತ್ತೀರಿ? ನಮಗೆ ತುಂಬಾ ತೊಂದರೆ ಇದೆ ಇಲ್ಲಿ. ಇದಕ್ಕೆ ನಾವು ಏನಾದ್ರೂ ಒಂದು ಪರಿಹಾರ ಮಾಡಲೇಬೇಕು. ಮಾಡದೆ ಹೋದ್ರೆ ಈ ವರ್ಷ ನಾವು ನೋಡ್ತೀವಿ. ಅಥವಾ ಅವ್ರು ಮಾಡದೆ ಹೋದ್ರೆ ನಾವು ಅದು ಅವ್ರಿಗೆ ಓಟು ಹಾಕಲ್ಲ. ಮುಂದೆ ನಾವು ಏನು ನೀವೇ ಮತ ಚಲಾಯಿಸಿದಂತಹ ಮೆಂಬರ್ ಇಲ್ಲೇ ಇದ್ದಾರೆ. ಅವ್ರು ಏನು ಮಾಡ್ತಿಲ್ಲ, ಬರ್ತಿಲ್ಲ, ಏನಿಲ್ಲ, ಏನು ಮಾಡಲ್ಲ. ನಿಮಗೆ ಇದರಿಂದ ಉಂಟಾಗುವಂತಹ ಸಮಸ್ಯೆಗಳ ವಾಸನೆ ಹೊಡಿತಾ ಇದೆ. ನಮ್ಗೆ ಮನೆ ಒಳಗಡೆ ಕುಂತ್ಕೊಳಕ್ ಆಗಲ್ಲ. ಕಾಯಿಲೆಗಳು ಏನೇನೋ ಕಾಯಿಲೆಗಳು ಬರ್ತಾ ಇದೆ. ಅದು ಯಾವ ಹೋಗಿ ಹೇಳಿದ್ರೆ ನೀವು ಅದು ಅಲ್ಲಿ ನೀರು ನಿಂತೈತೆ, ಈ ನೀರು ಚರಂಡಿದು ಹೇಳಲ್ಲ ಅವರು ಬಂದು ನೋಡೋರು. ಅಲ್ಲಿ ಟ್ಯಾಂಕ್ ಇದರಲ್ಲಿ ಇದ್ರೊಳಗಡೆ ಟೈರ್ ಒಳಗಡೆ ನೀರ್ ನಿಂತೈತೆ, ಆಮೇಲೆ ಅಲ್ಲಿ ನೀರ್ ನಿಂತೈತೆ, ಅದೇ ಹೇಳ್ತಾರೆ. ಅದರಿಂದ ನಮಗೆ ಸಮಸ್ಯೆಗಳು ಉಂಟಾಗ್ತದೆ ಅಂತ ಹೇಳ್ತಾರೆ. ಅವರು ಬಗೆಹರಿಸಬೇಕಾದಂತಹ ಏನು ಬಗೆಹರಿಸುವುದಿಲ್ಲ. ಆದ್ರಿಂದ ಅವರು ಆಯ್ಕೆ ಮಾಡಿದಂತಹ ಒಂದು ಮಾರ್ಗ ಏನೆಂದರೆ ಮುಂದಿನ ಚುನಾವಣೆಯಲ್ಲಿ ತಮ್ಮ ಮತ ಇನ್ನೊಬ್ಬರಿಗೆ ಆಗುತ್ತಾರೆ. ಈಗ ಹಾಕಿದಂತಹ ಅವರು ಇದನ್ನು ಕಡೆಗಣಿಸಿದರೆ ನಾವು ಬೇರೆ ಹಾಕೋದಿಲ್ಲ, ಇನ್ನು ಇಲ್ಲದೆ ಹೋದ್ರೆ ನಾವು ಬೇರೆಯವರಿಗೆ ಹಾಕ್ತಾರೆ. ಆದ್ದರಿಂದ ಆಯ್ಕೆ ಮಾಡಲ್ಪಟ್ಟಂತಹ ಪ್ರತಿಯೊಂದು ಕ್ಷೇತ್ರದಲ್ಲಿ ಆಯ್ಕೆ ಮಾಡಿದಂತಹ ಮಾಡಲೇಬೇಕು. ಮೆಂಬರ್ಸ್ಗಳು ತಮ್ಮ ಕರ್ತವ್ಯಗಳನ್ನು ನಿಭಾಯಿಸಬೇಕು ಎಂದು ನಮ್ಮ ತಾಯಿ ಹೇಳುತ್ತಿದ್ದಾರೆ. ತುಂಬಾ ತೊಂದರೆ. ನಾನೀಗ ನಿಂತಿರುವುದು ನಮ್ಮ ಗ್ರಾಮದ ಮೇನ್ ರೋಡಿನ ಪಕ್ಕದಲ್ಲಿ. ನೋಡಿ, ಸೂಚನೆ ನೋಟಿಸ್ ಇದೆ. ಈ ಪ್ರದೇಶದಲ್ಲಿ ಯಾರು ತ್ಯಾಜ್ಯವನ್ನು ಹಾಕಬಾರದು. ಆದರೆ ಇಲ್ಲಿ ನೋಡಿದರೆ ತ್ಯಾಜ್ಯದಿಂದ ತುಂಬಿ ತುಳುಕುತ್ತಿದೆ. ಇದಕ್ಕೆ ಕೊರತೆಯಾದರೂ ಯಾರು? ಇದನ್ನು ನಿಭಾಯಿಸಬೇಕಾದಂತಹ ಗ್ರಾಮದ ಪಂಚಾಯಿತಿಯ ಅಧ್ಯಕ್ಷರು, ಮೆಂಬರ್ಗಳು ಏನು ಮಾಡುತ್ತಿದ್ದಾರೆ? ಇದರ ವಿರುದ್ಧ ಏನಾದರೂ ಆಕ್ಷನ್ ತೆಗೆಯುತ್ತಿದ್ದಾರೆ ಎಂಬುದನ್ನು ನಾವು ನೋಡಬೇಕು. ಪ್ರೀತಿಯರೇ, ಇಂತಹ ಹಲವು ಸಮಸ್ಯೆಗಳು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಬದುಕುವಂತಹ ನಾವು ಜನರು ಅನುಭವಿಸುತ್ತಿದ್ದೇವೆ. ಇದಕ್ಕೆ ಪರಿಹಾರಗಳು ನಾವೇ ಕಂಡುಕೊಳ್ಳಬೇಕು. ನಾವು ಆಯ್ಕೆ ಮಾಡುವಂತಹ ನಮ್ಮ ಮೆಂಬರ್ಗಳು ತಮ್ಮ ಕರ್ತವ್ಯವನ್ನು ನಿಭಾಯಿಸುತ್ತಿದ್ದಾರೆ ಎಂದು ಸಹ ನಾವು ದೈನಂದಿನವಾಗಿ ಅಪ್ಡೇಟ್ ಮಾಡುತ್ತಾ ಇರಬೇಕು. ಆದುದರಿಂದ ಪ್ರೀತಿಯರೇ, ಒಂದು ಪ್ರಜಾಪ್ರಭುತ್ವ ರಾಷ್ಟ್ರವಾದ ನಮ್ಮ ಭಾರತದಲ್ಲಿ ಬದುಕುತ್ತಿರುವಂತಹ ನಾವುಗಳು ನಮ್ಮ ಸಮಸ್ಯೆಗಳಿಗೆ ನಾವೇ ಪರಿಹಾರವನ್ನು ಕಂಡುಕೊಳ್ಳಬೇಕು. ಕೇವಲ ಕೇಂದ್ರ ಹಾಗೂ ರಾಜ್ಯ, PM ಹಾಗೂ CM ಎಂಬುವರ ಕುರಿತು ಮಾತ್ರ ಚರ್ಚಿಸಿದೆ. ರಾಜಕೀಯ ಎಂಬುದು ಸ್ಥಳೀಯ ಸರ್ಕಾರವೂ ಕೂಡಿದೆ ಎಂಬುದನ್ನು ಮನದಟ್ಟು ಮಾಡಿಕೊಂಡು ನಾವು ದೈನಂದಿನ ಪಂಚಾಯಿತಿಗೆ ಭೇಟಿ ನೀಡಬೇಕು. ನಮಗೆ ಏನಾದರೂ ಸಮಸ್ಯೆಗಳಿದ್ದರೆ ನಮ್ಮ ಪಂಚಾಯಿತಿಯಲ್ಲಿ PDO ಎಂಬ ಒಂದು ಆಫೀಸರಿಗೆ ನಾವು ನಮ್ಮ ಸಮಸ್ಯೆಗಳ ಕುರಿತು ದೂರು ನೀಡಬೇಕು. ಅದೇ ರೀತಿಯಲ್ಲಿ ಆತನು ಯಾವುದೇ ರೀತಿಯ ಪರಿಹಾರವನ್ನು ನೀಡದಿದ್ದರೆ ನಾವು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟಿನ ಮೂಲಕ ನಮಗೆ ನಮ್ಮ ದಾಖಲೆಗಳನ್ನು ಅರಿತುಕೊಳ್ಳಬಹುದು. ಆದ್ದರಿಂದ ನಿಮಗೆ ತಿಳಿದಿರುವಂತಹ ಎಲ್ಲ ಸಂಗತಿಗಳಿಂದ ನಮ್ಮ ಗ್ರಾಮ ಪಂಚಾಯತಿನ ಅಭಿವೃದ್ಧಿಪಡಿಸುವ ಕಾರ್ಯಕ್ರಮಗಳನ್ನು ನಾವು ಆಯ್ಕೆ ಮಾಡಿದಂತಹ ಮೆಂಬರ್ಗಳು ಅಧ್ಯಕ್ಷರಿಗೆ ಮನದಟ್ಟು ಮಾಡಿಸುವಂತಹ